ಯಜಮಾನ ಹೇಗೆ ಸರ್? ಅವ್ರದ್ದು ಬಿಡಿಸಲ್ಲ, ನಾವು ನಡವಳಿಕೆನೇ ಬೇರೆ. ಎಂತೆಂಥ ಹಾಡು ಸರ್ ಅದರಲ್ಲಿ. ಬರೀ ಆಡಿಯೋ 8 ಲಕ್ಷ ಕೊಟ್ಟಿದ್ದೆ ನಾನು ಅಂದ ಆಡಿಯೋ. ನಮ್ಮ ಮನೆಯಲ್ಲಿ ದಿನವೂ ಮಿರುಗೋ ಚೈತ್ರವೇ. ಆ ನಾಯಕ ವಿಷ್ಣುವರ್ಧನ್ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ರ? ಅದನ್ನು ನೋಡಿದ್ರೆ ಎಲ್ಲ ವಿಷ್ಣುವರ್ಧನ್ ಟೈಪ್ ಕ್ಯಾರೆಕ್ಟರ್. ಪಂಚೆ, ಛತ್ರಿ, ಅಣ್ಣ ತಮ್ಮಗಳೆಲ್ಲ ಗಾಡಿ ಕೊಂಡಿಸ್ಕೊಂಡು ಬರ್ತಿರೋದು. ಮುಖ್ಯವಾಹಿನಿಯ ನಿರ್ಮಾಪಕರಾಗಿರ್ಬೇಕಿತ್ತು. ನಮ್ಮರು ಕೆಡಿಸಿದ್ರು, ಪ್ರೊಡ್ಯೂಸರ್ ಇಲ್ಲ ಅಂತಲ್ಲ. ಸಿನಿಮಾದ ಯಾವುದೋ ಹೇಳಿದ್ರಲ್ಲ ಸರ್, ಮದುವೆ ಮನೆ, ಅದೇನು? ಅವಾಗ ಗಣೇಶನ್ ಮಾರ್ಕೆಟ್ ಟೋಟಲ್ ಡಲ್ ಆಗಿತ್ತು, ಎಲ್ಲ ಪಿಕ್ಚರ್ ಫ್ಲಾಪ್ ಆಯಿತು. ಆ ಟೈಮಲ್ಲಿ ನಾವು ಸಿಗಾಕೊಂಡ್ವಿ. ಈ ಚಿತ್ರದುರ್ಗದಿಂದ ಇಲ್ಲಿ ಬಂದ ಮೇಲೆ ನಿಮ್ಮ ಸಂಪಾದನೆ? ಅದು ₹1 ಬರಲಿಲ್ಲ, ಅಷ್ಟು ಹೋಗ್ಬಿಟ್ಟಿತ್ತು. ಯಜಮಾನ ಹೇಗೆ ಸರ್? ಯಜಮಾನ ಅದನ್ನು ನಮಗೆ 1,2,15,00,000 ಖರ್ಚಾಯಿತು. ಹಾಂ, ಆಗಲೇ ಆ ಕಾಲದಲ್ಲಿ. ಹಾಂ, ಏನು ಸರ್ ಎಲ್ಲ ಸ್ಟಾರ್. ಈಗ ಎಷ್ಟಾಗಿರ್ತದೆ ಅದು? ಈಗ ಇದ್ರೆ ಒಂದು 20 ಆಗಿರೋದು ಅಲ್ವಾ? ಹಾಂ, ಅವಾಗ ಒಂದು ಸ್ವಲ್ಪ ಸ್ಟಾರ್ ಕ್ಯಾಸ್ಟ್ ಜಾಸ್ತಿ ಇತ್ತು. ಸೆಟ್ ಹಾಕ್ಸಿದ್ವಿ, ಚಿಕ್ಕಮಗಳೂರಿನ ಸೆಟ್ಟು. ಆಮೇಲೆ ನೇಪಾಳೆಲ್ಲ ಶೂಟಿಂಗ್ ಹೋಗಿದ್ವಿ. ಓಕೆ. ಆರ್ಟಿಸ್ಟ್ ತುಂಬಿದಂಗೆ ಇದ್ರೆ ಹಿಂಗೆ. ಹೌದೌದು, ಯಜಮಾನ. ಅದು 2,15 ಆಯಿತು. ನಮಗೆ 3,500 ಕೇಳಿದ್ರು ಟೋಟ್ಲು. ಅದ್ರ ಹಿಂದೆ ಜನ್ಮದಾತ ಅಂತ ಒಂದು ಮಾಡಿದ್ವಿ. ನಮ್ಮ ಸುಬ್ರಹ್ಮಣ್ಯ ಅವ್ರ ಕತೆ ಮಾಡಿಕೊಟ್ಟಿದ್ವಿ. ದೊಡ್ಡೂರು ಕೋಚಿ ಸುಬ್ರಹ್ಮಣ್ಯ. ಓಕೆ. ಅದು ₹1 ಬರಲಿಲ್ಲ, ಅಷ್ಟು ಹೋಗ್ಬಿಟ್ಟಿತ್ತು. ಓ, ಜನ್ಮದಾತ, ಕರೆಕ್ಟ್, ಗೊತ್ತಾಯ್ತು. ಹಾಂ ಹಾಂ, ನಾಗಮಣ ಡೈರೆಕ್ಟ್. ಹೌದು. ಹ್ಞೂ, ಆ ಲಾಸು ತಡೆಯೋಕ್ಕಾಗಿರಲಿಲ್ಲ, ಲಾಸ್ ಹಂಗೆ ಇತ್ತು. ಆ ಬೈಕೆ 1 ಕೋಟಿ 1.5 ಕೋಟಿ ಬರುತ್ತಲ್ಲ ಲಾಭ, ಕೊಟ್ಬಿಟ್ರಿ. ಮೊದಲು ಕೊಟ್ಟು ನಡಿ ಅಂತ. ಅದು ಆ ಟೈಮಲ್ಲೇ 50 ಕೋಟಿ ಕಲೆಕ್ಟ್ ಮಾಡ್ತು. ಅಯ್ಯೋ ಅಯ್ಯೋ ಅಯ್ಯೋ. ಹಾಂ, ಬರೀ ಆಡಿಯೋ 8 ಲಕ್ಷ ಕೊಟ್ಟಿದ್ದೆ ನಾನು ಅಂದ ಆಡಿಯೋ. 8 ಕೋಟಿ ಬಂತು ಆಡಿಯೋ. ಹಾಂ, ಅದು ಇಷ್ಟೇ ರೆಕಾರ್ಡು. ಅದು ಹಿಂಗೆ ಅಂದರೆ ರೆಕಾರ್ಡ್ ಅಂದರೆ ಎಂತೆಂಥ ಹಾಡು ಸರ್ ಅದರಲ್ಲಿ. ಹೆಂಗೆ ರೆಕಾರ್ಡ್ ಸರ್ ಅಂದರೆ, ಬೇರೆವೆಲ್ಲ ಬಂದವು ರೆಕಾರ್ಡ್ ಆಯ್ದವು. ಬೇರೆವೆಲ್ಲ ಒಂದು 5 ಸೆಂಟ್ರ್ 6 ಸೆಂಟ್ರ್ ಸಿಲ್ವರ್ ಜುಬ್ಲಿ ಒಂದು ಶೋ ಆಗಿ, ಬೇರೆ ಸೆಂಟ್ರ್ನಾಗ 2,200 300 ತೆಗೆದುಬಿಡ್ತಾರೆ. ಈಗ ಉದಾಹರಣೆ ಸಂತೋಷ್ 175 ಡೇಸ್ ಅಂದರೆ ಪ್ರಸನ್ನದಾಗ ಒಂದು 25 ದಿವಸ ಹೋಗುತ್ತೆ, ಇಲ್ಲ 50 ದಿವಸ ಹೋಗುತ್ತೆ. ಇದು ಹಂಗಲ್ಲ, 175 ಡೇಸ್ ಅಲ್ಲಿ, ಇಲ್ಲಿನೂ 175 ಡೇಸ್. ಹಂಗೆ BC ಸೆಂಟರ್ಸ್ ಏನಿದಾವೆ ಎಲ್ಲ ಕಡೆ ಸಿಟಿಯಲ್ಲಿ ಹೆಂಗೆ ಹೋಗುತ್ತೆ ಹಂಗೆ ಹೋಯ್ತು ಪಿಕ್ಚರ್. ಹುಬ್ಳಿಗೆ ಏನು ಕಲೆಕ್ಷನ್ ಬಂತು, ರಾಣಿಬೆನ್ನೂರು ಅದೇ ಕಲೆಕ್ಷನ್. ಅದು ಇಟ್ಟು. ಆ ನಾಯಕ ವಿಷ್ಣುವರ್ಧನ್ ಅಂತ ಮೊದಲೇ ತೀರ್ಮಾನ ಮಾಡ್ಕೊಂಡಿದ್ರ ಸಬ್ಜೆಕ್ಟ್? ಇಲ್ಲ ಸರ್, ಅದು ಫಸ್ಟು ವಿಷ್ಣು ಸರ್ದು 2 ಪಿಕ್ಚರ್ ಮಾಡಿದ್ದೆ ನಾನು. ದಣಿ ಮಂಗಳಸೂತ್ರ. ಇದನ್ನು ಮಾಡೋದಕ್ಕಿಂತ ಮುಂಚೆ ಅವರು ಒಂದು ಸಬ್ಜೆಕ್ಟ್ ಮಾಡಿಸಿದ್ರು, ದೀಪಾವಳಿ ಅಂತ, ಅಲ್ಲ ಉಗಾದಿ ಅಂತ. ಅವ್ರು ಬಾಮೆಯಿಂದಾನೇ ಮಾಡಿದರು. ದೊಡ್ಡಣ್ಣ ಇವರು ಮಾಡೋದು ಅಂತ ಕಾಂಬಿನೇಷನ್ ಕಾಮಿಡಿ. ಅದನ್ನು ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ರು ಸಬ್ಜೆಕ್ಟ್. ಹೀರೋಯಿನ್ನು ಖುಷ್ಬು ಹಾಕೋದು ಅಂತ ಪ್ಲ್ಯಾನ್ ಮಾಡಿ. ಓಕೆ. ಖುಷ್ಬು ಫಿಕ್ಸ್ ಮಾಡೋಣ ಅಂತ ಹೋದೆ ನಾನು ಮಂಗಳೂರು ಇದಕ್ಕೆ ಮಡ್ರಾಸ್ಗೆ. ಹೋಗಿ ಮಾತಾಡಿದ್ವಿ. ಆಯಮ್ಮ ಕತೆ ಎಲ್ಲ ಕೇಳ್ತು. ನಾಳೆ ಪೊಂಗಲ್ ಇದೆ, 1 ದಿವಸ ಬಿಟ್ಬಿಡಿ, ನಾಡ್ದು ಬನ್ನಿ ಅಡ್ವಾನ್ಸ್ ಮಾಡಿದ್ವಿ. ಅವತ್ತು ಆ ಪೊಂಗಲ್ದು ಅಡ್ಡ ಬರ್ತಾರೆ, ಅಡ್ವಾನ್ಸ್ ಮಾಡಿ ಅವತ್ತು ಬಂದುಬಿಡ್ತಿದ್ವಿ. ನಾವು ಇನ್ನೇನು 1 ದಿವ್ಸಕ್ಕೆ ವಾಪಸ್ ಹೋಗೋದು ಅಂತ ಅಲ್ಲೇ ಆಟ ಆದ್ವಿ. ಪಾಮ್ರದಾಗ ಬೆಳಗ್ಗೆ ಎದ್ದು ಟಿಫನ್ ಮಾಡಿ ಹಿಂಗೆ ಬರ್ತಿದ್ದೆ. ಈ ಒಣದೆ ಪೋಲದ ಗಾಡಿ ಬರ್ತಾಯಿತ್ತು. ಗಾಡಿ ಮೆರವಣಿಗೆ ತಪ್ಪಳೆ ಹೊಡ್ಕೊಂಡು, ಅದನ್ನು ನೋಡಿದ್ರೆ ಎಲ್ಲ ವಿಷ್ಣುವರ್ಧನ್ ಟೈಪ್ ಕ್ಯಾರೆಕ್ಟ್ರು. ಪಂಚೆ, ಛತ್ರಿ, ಅಣ್ಣ ತಮ್ಮಗಳೆಲ್ಲ ಗಾಡಿ ಕೊಂಡಿಸ್ಕೊಂಡು ಬರ್ತಿರೋದು. ಎಲ್ಲ ಸೊಸೆಯರು ಪಕ್ಕದಾಗೆ, ಒಂದು ಟೋಟಲ್ ಫ್ಯಾಮಿಲಿ, ಪ್ಯಾಕೇಜ್ ಫ್ಯಾಮಿಲಿ ಅನ್ನಂಗೆ ಇತ್ತು. ಅಂದರೆ ಸೂರ್ಯವಂಶ ಬೇರೆ ಚೆನ್ನಾಗಿ ಹೋಯಿತು. ಇದನ್ನೇ ಮಾಡಿದರೆ ಚೆನ್ನಾಗಿರುತ್ತಲ್ಲ, ಉಗಾದಿ ಪಕ್ಕಕ್ಕೆ ಇಟ್ಟುಬಿಡೋಣ ಅಂಥೇಳಿ ಉಗಾದಿ ಸ್ಟಾಪ್ ಮಾಡಿ ಇದನ್ನು ಮಾಡೋಣ ಅಂತ ಬಂದು ವಿಷ್ಣು ಸರ್ಗೆ ಹೇಳಿ, ಅವರು ಬೇಡ ಸುಮ್ಮನೆ ಯಾಕೆ, ಈಗ ಮೊನ್ನೆ ಮಾಡಿದ್ದೀನಿ ಮೀಸೆ ಗಡ್ಡ ಎಲ್ಲ, ತಿರುಗಿ ಅದೇ ಛತ್ರಿ ಅದೇ ಮೀಸೆ ಬೇಡ ಅಂತ. ಇಲ್ಲ ಸರ್, ಗ್ಯಾರಂಟಿ ಇತ್ತು ನನಗೆ,
100 ಸಿನಿಮಾ ಹೋಗುತ್ತೆ. ಹಾಕಿತಾಗೆಲ್ಲ 100 ಡೇಸ್ ಹೋಗುತ್ತೆ ಆ ಸಿನಿಮಾ ಅಂತೇಳಿ ಅವೆಲ್ಲ ರೈಟ್ಸ್ ತಗೊಂಡು ಮಾತಾಡಿ ಅವರು ಹೆದರಿಕೆಯಾಗಿ ವಿಜಯಕಾಂತ್ ಆಕ್ಷನ್ ಹೀರೋ ಅಂತೇಳಿ ಬರೀ 20 ಪ್ರಿಂಟ್ ಹಾಕಿ ರಿಲೀಸ್ ಮಾಡಿದ್ರು. ಅವರು ನಾನು ರೈಟ್ಸ್ ತರಕ್ಕೆ ಹೋಗಿದ್ದೆ ಫಸ್ಟ್ ಡೇನೆ. ವಿಕ್ರಮ ಡೈರೆಕ್ಟ್ರಿಗೆ ಹೇಳಿದ, ನೋಡಿ ಕನ್ನಡ ಪ್ರೊಡ್ಯೂಸರ್ ಬಂತಾರೆ, ಇವರು ಹೇಳ್ತಾರೆ ಸಿಲ್ವರ್ ಜೂಬ್ಲಿ ಹೋಗುತ್ತೆ ಸಿನಿಮಾ ಅಂತ. ಅವಲ್ಲಿ ಸ್ವೀಟ್ ತರಿಸಿ ಅವ್ರನ್ನ ಸ್ವೀಟ್ ತಿನ್ನಿಸಿ ನಾವು ಹೋಗಲ್ಲ ಅಂತ 25 ಪ್ರಿಂಟ್ ಹಾಕ್ಸಿದ್ವಿ. ಇಲ್ಲ ಸರ್ ಗ್ಯಾರಂಟಿ ಹೋಗುತ್ತೆ, ನೀವು ಮತ್ತೆ ಪ್ರಿಂಟ್ ಹಾಕ್ಸ್ಬೇಕು, ಬಟ್ ನಂದೊಂದು ಸ್ವಾರ್ಥ ಇದೆ, ಬಟ್ ರೈಟ್ಸ್ ನನಗೆ ಕೊಡಬೇಕು. ರೇಟ್ಸ್ ಏನೋ ಮಾತಾಡಿ ನಿಮಗೆ 100% ನಿಮಗೆ ಬೇರೆ ಯಾರಿಗೆ ಕೊಡೋಲ್ಲ ಮಾತು ಕೊಟ್ಟು ಕಳಿಸಿದ್ರು. ಸೆಕೆಂಡ್ ವೀಕಿಗೆ 50 ಪ್ರಿಂಟು, ಥರ್ಡ್ ವೀಕಿಗೆ 75 ಪ್ರಿಂಟು, 150 ಪ್ರಿಂಟಿಗೆ ಹೋಗ್ಬಿಡ್ತು. ಓಕೆ, ತಮಿಳು. ಅವಾಗ ಡೇಟ್ ಭಾಳ ಜನ ಹೋದ್ರು ರೈಟ್ಸ್ಗೆ. ಇಲ್ಲಿಂದ ನಮ್ಮ ಗಾಂಧಿನಗರದ ಮಹಾನ್ ಭಾವರೆಲ್ಲ ಅಲ್ಲೇ ಇದ್ದರು, ಪಾಮ್ರ ಹೋಟ್ಲಾಗೆ ಇದ್ರು ಎಲ್ಲ. ಕುಮಾರಸ್ವಾಮಿ ಬ್ಲಾಂಕ್ ಚೆಕ್ ಕೊಟ್ಟಿದ್ರು ವಿಕ್ರಮನಿಗೆ, ಅವರೆಲ್ಲ ಬಿಟ್ಟು ನನಗೆ ಕೊಟ್ಟರು ರೈಟ್ಸ್. ನಿಮಗೆ ವರದರಾಜ ಪೈ ಅಂತ ಗೊತ್ತಾ? ಬಂಟ್ವಾಳದ ಒಬ್ಬರು ಬಿಸ್ನೆಸ್ ಮ್ಯಾನ್. ಇಲ್ಲ ಸರ್, ಅವರು ಉಪ್ಪಿನಕಾಯಿ ಇದೆ ಎಸ್ 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 ಕೇಳಿದ್ದೀನಿ, ಒಂದ್ಸಲ ಫೋನಾಗೂ ಮಾತಾಡಿ. ಯಜಮಾನ ಟೈಟ್ಲ್ ಇಟ್ಕೊಂಡು ಕೋಟ್ಯಾಧಿಪತಿಯಾದ ಒಬ್ಬ ವ್ಯಕ್ತಿ. ಇಲ್ಲಿ ಸಿನಿಮಾದಲ್ಲಿ ಏನು ನೀವು ತೋರಿಸಿದ್ರೆ ಉಪ್ಪಿನಕಾಯಿ ವ್ಯಾಪಾರ, ಅವರು ನಿಜ ಜೀವನದಲ್ಲಿ ಮಾಡಿ ಯಜಮಾನ ಉಪ್ಪಿನಕಾಯಿ ಅಂತ ಉಪ್ಪಿನಕಾಯಿಗೆ ಹೆಸರಿಟ್ಟು ಅವರು ಕೋಟ್ಯಾಧಿಪತಿ ಆದ. ಹೌದು, ವರದರಾಜ ಪೈ ಅಂತ. ಕೇಳಿದ್ದೀನಿ, ಅವ್ರದ್ದು ಇಷ್ಟೇ ಇದು ನೋಡಿದ್ದೀನಿ. ಒಂದ್ಸಲ ಬನ್ನಿ ಮೀಟ್ ಮಾಡಬೇಕು ಅಂತ ಕರೆದ್ರು. ನಾನು ಫಸ್ಟ್ ಬಂದು ನನ್ನ ಹತ್ರ ಬಂದಿದ್ರು ಅವರು. ನಾನು ಅವಾಗ ಇರಲಿಲ್ಲ, ಅವರು ಎಲ್ಲ ಊರಿಗೆ ಹೋಗಿದ್ದೆ. ಅವ್ರು ಟೈಟ್ಲ್ ಕೇಳಕ್ಕೆ ಬಂದಾರೆ, ಓಕೆ ಯಜಮಾನ ಉಪ್ಪಿನಕಾಯಿ ಇಡ್ತೀವಿ ಅಂತ. ಅವರು ಯಾವಾಗ ನಾನು ಇಲ್ಲ ಅಂದರೆ ವಿಷ್ಣು ಸರ್ ಹತ್ರ ಹೋಗಿದ್ರು. ವಿಷ್ಣು ಸರ್ಗೆ ಇಲ್ಲ ಪ್ರೊಡ್ಯೂಸರ್ ಅದು ಅವ್ರಿಗೆ ಇಲ್ಲ ಕೊಡಿಸಿ ಸರ್ ಹಂಗೆ ಹಂಗೆ ಅಂತ ಹೇಳಿದೆ. ನೀವು ಹೇಳಿದ್ರೆ ಕೊಡ್ತಾರೆ. ಒಂದು ಮಾಡಿ ಏನ್ರಿ ನಿಮ್ಮ ಪಿಕ್ಚರಿಗೆಲ್ಲ ಬರೀ ಟೈಟ್ಲಿಗೂ ಡಿಮ್ಯಾಂಡ್ ಬಂದ್ಬಿಡ್ತು. ಏನು ಸರ್ ಅಂದೆ. ಹಿಂಗೆ ನಮಗೆ ಬೇಕಾದ್ರೆ ಭಾಳ ಹತ್ರ ಇರೋರು ಆ ಟೈಟ್ಲ್ ಇಟ್ಕೊಂಡು ಉಪ್ಪಿಗೆ ವ್ಯಾಪಾರ ಮಾಡ್ತಾರಂತೆ. ಈಗ ದಯವಿಟ್ಟು ಮಾಡ್ಕೊಳ್ಳಿ ಸರ್, ಯಾರು ಬೇಡ ಅಂದರು. ಒಳ್ಳೇದಲ್ವ ಸರ್ ಮಾಡಿದರೆ. ಅವಾಗ ಟೈಟ್ಲ್ ವಿಷ್ಣು ಸಾರೇ ಕೊಟ್ಟಿದ್ರು. ವಿಷ್ಣು ಹೇಗಿದ್ರು ಸರ್ ಆ ಟೈಮ್ನಲ್ಲಿ ನಿಮ್ಮ ಜೊತೆ? ಬರ್ತಾರೆ, ಭಾಳ ಚೆನ್ನಾಗಿದೆ ಅವರು. ಸರ್ ಅವ್ರದ್ದು ಬಿಡಿಸ್ತಾರೆ, ನಾವು ನಡವಳಿಕೆನೇ ಬೇರೆ. ಅವ್ರು ಇದ್ದಿದ್ರೆ ಇನ್ನು 5 ಸಿನಿಮಾ ಮಾಡ್ತಿದ್ದೆ. ನೀವು ಮಾಡ್ತಿದ್ರಿ? ಅಲ್ಲೋ ಒಂದು ಪಿಕ್ಚರ್ ರೆಡಿ ಮಾಡಿ ಸೆಟ್ ಹಾಕ್ಸಿದ್ದೆ, ದೊಡ್ಡ ಮನುಷ್ಯ ಅಂತ. ದೊಡ್ಡ ಮನುಷ್ಯ ಅಂತ ಹೇಳ ವಿಷ್ಣುವರ್ಧನ್ ಹೀರೋ, ವಿಷ್ಣುವರ್ಧನ್ ಎಸ್ ನಾರಾಯಣ್ ಡೈರೆಕ್ಟ್ರು. ಓಕೆ, ಟೈಟ್ಲ ಇದು ಪೊಲಾಚಿ ಹತ್ರ ಸೆಟ್ ಹಾಕ್ಸಿದ್ದೆ. ಏನಾಯಿತು? ಅಂದರೆ ಜನವರಿ ಸ್ಟಾರ್ಟ್ ಮಾಡಿಬಿಡೋಣ ಅಂದರು. ಡಿಸೆಂಬರ್ನಲ್ಲಿ ಮಾತಾಡಿದ್ವಿ. ಓಕೆ, ಜನವರಿ ಎಂಡಿಂಗ್ ಮಾಡಿಬಿಡೋಣ ಅಂದರು. ಡಿಸೆಂಬರ್ ಎಂಡ್ ಆಗ್ಬಿಡ್ತು. ಸೆಟ್ ಎಲ್ಲ ಹೋಯ್ತು. ಸೆಟ್ ಹಾಕಿದ್ರಿ? ರೈಟ್ ಸ್ಟಾರ್ಟ್ ಇದ್ವಿ, ಅದನ್ನು ಮರ್ಯಾದೆ ಅಂತ ತಮಿಳು. ಅದು ಬರ್ತಿದ್ರೆ ಸ್ವಲ್ಪ ಸುಧಾರಿಸ್ಕೊಳ್ತಿದ್ರಿ? ಅಯ್ಯೋ ಸುಧಾರಿಸೋದೇನು ಸರ್, ಸುಧಾರಿಸೋದಲ್ಲ ಸರ್. ಅವ್ರು ಇದ್ದಿದ್ರೆ ನಾನು ಸುಮ್ಮನೆ ಬಿಡ್ತಿರಲಿಲ್ಲ. ಅವರು ನಾವು ಯಜಮಾನ ಮಾಡ್ಬೇಕಾದ್ರೂ ಅಷ್ಟೇ. ನಾನು ಯಜಮಾನ ಮಾಡೋದು ಬಿಫೋರ್ ಅವ್ರ ಹತ್ರ ಹೋಗಿಲ್ಲ ಒಂದು 6 ತಿಂಗಳು. ಮಂಗಳಸೂತ್ರ ಲಾಸ್ ಆಯಿತು, ದಣಿ ಎಲ್ಲ ಇದೆಲ್ಲ ಆಯಿತು. ಬೇರೆ ಶಿವರಾಜ್ ಕುಮಾರ್ದವು ಮಾಡ್ತಾಯಿದ್ದೆ. ಅವರೇ ನಂದಕುಮಾರ್ ಇದೆ ನಮ್ಮ ಪ್ರೆಸ್ಸು, ರೆಹಮಾನ್ ಎಲ್ಲಿದ್ದಾರೆ ಕರ್ಕೊಂಬನ್ನಿ. ಅವ್ರಿಗೆ ಸಾರ್ ಕರೀತಾರೆ ಅಂದರೆ ನಾನು ಪಿಕ್ಚರ್ ಮಾಡೋ ಅಂತಾರೆ. ಅವ್ರ ಎದುರಿಗೆ ನಾವು ಮಾತಾಡೋಕ್ಕಾಗಲ್ಲ ಅಂತ ಬರ್ತೀನಿ ಅಂದರೆ ಕಾಲೇಜ್ ಕೌಡ್ಲ ಹತ್ರ ನಿಂತಿದ್ದೆ. ಫೋನ್ ಮಾಡಿದ್ದಾರೆ ಇವರು ಲ್ಯಾಂಡ್ ಫೋನಿಂದ, ರೆಹಮಾನ್ ಇದ್ದಾರೆ ಇಲ್ಲಿ ಕರೆಯೋದು. ಸಾರ್ ಕರೀತಾರೆ ಅಂದ್ಬಿಟ್ಟು ಅನಿವಾರ್ಯ ಹೋಗ್ಲೇಬೇಕಾಯ್ತು. ಯಾಕ್ರಿ ಏನು ಬರ್ತಿಲ್ವಾ, ಬರಂಗೆ ಮಾಡಲ ನಾನು ಅಂದರು. ಇಲ್ಲ ಸರ್, ಈಗ ಹಂಗೆ ಹೊರಟು ಬರಬೇಕು. ಯಾಕೆ ಪಿಕ್ಚರ್ ಮಾಡಿಲ್ಲ? ಹಿಂಗೆ ಸರ್ ತಾಪತ್ರ ಇದಾಗಿ ಸಿನಿಮಾ ಮಾಡ್ಬೇಕು ರೀ. ಟಾಟಾ ಬಿರ್ಲ ದುಡ್ಡು ಇಟ್ಕೊಂಡ್ರೆ ಸಿನಿಮಾ ಮಾಡ್ತಾರೆ. ನೋಡೋಣ ಸರ್, ಮಾಡಿ ಯಾವುದನ್ನ ಪ್ಲಾನ್ ಮಾಡಿ ನಾನು ಮಾಡಿಕೊಡ್ತೀನಿ. ದುಡ್ಡು ಯಾರು ಕೇಳಿದಾರೆ ನಿಮಗೆ? ಅಯ್ಯೋ, ನಾನು ದುಡ್ಡು ಕೇಳಿದ್ನ 2 ಪಿಕ್ಚರ್ ಮಾಡಿದ್ರಲ್ಲ, ಯಾವತ್ತ ಒಂದು ದುಡ್ಡು ಕೇಳಿದ್ದ, ನೀವೇ ತಂದು ಕೊಟ್ಟಿದ್ದೀರ. ನಾನು ಯಜಮಾನ ಮಾಡಿದಾಗ ತೊಂದರೆ ಇತ್ತು ಸ್ವಲ್ಪ.
ಲಾಸ್ಟ್ ಒಂದು 5 ಲಕ್ಷ ಕೊಡ್ಬೇಕಾಯ್ತು ನಾನು. ಡಬ್ಬಿಂಗ್ ಬರ್ತಾಯಿದ್ದೀನಿ, ದುಡ್ಡು ರೆಡಿ ಮಾಡಿ ಅಂದರು. ಅಲ್ಲ ಅವ್ರ ಸಿಸ್ಟಮ್ಮು. ಹೌದು, ಡಬ್ಬಿಂಗ್ 3 ಪೇಮೆಂಟು ಶೂಟಿಂಗಲ್ಲಿ. ಅಡ್ವಾನ್ಸ್ ಒಂದು 5 ಲಕ್ಷ, ಶೂಟಿಂಗಲ್ಲಿ 10 ಲಕ್ಷ, ಡಬ್ಬಿಂಗ್ 5 ಲಕ್ಷ. ನಾನು ನಾಗೇಶ್ ಕುಮಾರ್ಗೆ ಯಾರಿಗೆ ಹೇಳಿದೆ ರೆಡಿ ಐತಿ ಅಂದರು. ಇವ್ರ ಮಾತು ಕೇಳಿ ನಾನು ಸರ್ ಬಂದ್ಬಿಡಿ ಬೆಳಗ್ಗೆ ಡಬ್ಬಿಂಗ್ಗೆ ಬಂದ್ಬಿಟ್ರು ಚಾಮುಂಡೇಶ್ವರಿ. ಇವರು 11 ಗಂಟೆಗೆ ಹೇಳಿದ್ರೆ ಕೈ ಕೊಟ್ಬಿಟ್ರು, ಕೊಡಲಿಲ್ಲ ದುಡ್ಡು ಕೊಡಲಿಲ್ಲ. ಈ ಡಬ್ಬಿಂಗ್ ನಡೀತಾ ಇದೆ, 5:15 ಆಯಿತು. ನನಗೆ ಟೆನ್ಷನ್ ಆಗ್ಬಿಡ್ತು. ಫೋನ್ ಮಾಡಿದ್ರು, ಎಲ್ಲಿದ್ದೀರಿ, ಏನು ರೀ ಡಬ್ಬಿಂಗ್ ಕರ್ಸಿ ಹಂಗೆ ಹೋಗ್ಬಿಟ್ಟಿದ್ರಿ. ಇಲ್ಲ ಸರ್ ಏನೋ ಪ್ರಾಬ್ಲಮ್ ಇತ್ತು, ಬರೀಲಿ ಫಸ್ಟು. ನಾನು ಅಲ್ಲಿಗೆ ದೇವ್ಗೆ ಫೋನ್ ಮಾಡಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟರ್, ದೇವ್ ಒಂದು 2 ರೀಲ್ ಪೆಂಡಿಂಗ್ ಮಾಡಿಬಿಡು, ನಾಳೆ ದುಡ್ಡು ಕೊಡ್ತಾರೆ ಸರ್, ಬಂದು 5 ಲಕ್ಷ ಕೊಟ್ಟ ಮೇಲೆ ಮಾಡಿಕೊಡಿ ಅಂತ ಹೇಳಿ ಸಾರ್ ಕಳಿಸ್ಬಿಡು, ಅವ್ರು ಹೋದ್ಮೇಲೆ ಬರ್ತೀನಿ ನಾನು ಅಂತ ಹೇಳಿದೆ. ಆಯಿತು ಸರ್ ಅಂದು 1 ಗಂಟೆ ಆಯಿತು, ಬಿಡು ಹೋಗಿರ್ತಾರೆ ಅಂತ ನಾನು ಎಂಟ್ರಿ ಆದೆ. ದೇವ್ಗೆ ಹೇಳಿದ್ರೆ ಹೋದ್ರು ಅಂತ ಹೇಳೋ ಅಂತ. ನಾನು ಎಂಟ್ರಿ ಆದೆ, ಗೇಟ್ನಾಗೆ ಇದ್ದರು. ಇವು ಬೇರೆ ಕಲ್ತಿದ್ರ ನೀವು, 2 ರೀಲ್ ಪೆಂಡಿಂಗ್ ಇಟ್ಟಿದ್ದೀನಿ, ನಾಳೆ ಬಂದು ಮಾಡ್ತೀನಿ, ಆಯಿತಾ ಸಂತೋಷನಾ? ಓಕೆ ಸರ್. ಬಂದು ದೇವ್ಗೆ ಹೇಳಿದೆ, ಏನೋ ಬೇಜಾರಾದರೆ, ಇಲ್ಲ ಸರ್ ಪೂರ ಪಿಕ್ಚರ್ ಮಾಡಿ ಹೋಗಿದ್ದಾರೆ, ಅಯ್ಯೋ ಕಳಿಸಿ ಮನೆ ಹತ್ರ ಅಂತ. ಆಮೇಲೆ ಫೋನ್ ಮಾಡಿ, ಏನ್ರಿ ನನಗೆ ಯಾರೋ ಹೊಸಬರಿಗೆ ಹೇಳ್ದಂಗೆ ಹೇಳ್ತೀರಾ, 2 ರೀಲ್ ಪೆಂಡಿಂಗ್ ಇಡಿ ಅಂತ. ಫುಲ್ ಮಾಡಿ ಬಂದಿದ್ನಿ, ನಾಳೆ ಅಲ್ಲ ಸೋಮವಾರ ಅಲ್ಲ ಮುಂದಿನ ವಾರ ಆದರೂ ತಂದು ಕೊಡಿ. ಓಕೆ ಸರ್, ತಗೊಂಡೋಗಿ ಕೊಟ್ಟೆ. ಎಷ್ಟು ತಗೊಳ್ತಿದೆ ಸರ್ ಹಾಗೆ? 3 ಪಿಕ್ಚರ್ 20 ಲಕ್ಷ ಸರ್. 20 ಲಕ್ಷ. ಅವರವೆಲ್ಲ ಸ್ಟ್ಯಾಂಡರ್ಡ್ ಸರ್. ಇವ್ರು ಹಂಗೆ ಒಂದು ಪಿಕ್ಚರ್ ಹೋದ ಏಟಿಗೆ ಕೋಟಿ 3 ಕೋಟಿ ಸೊನ್ನಿಲ್ದಂಗೆ ಕೇಳ್ತಾರೆ ಇವರು. ಸೊನ್ನೆಗಳು ಎಷ್ಟು ಗೊತ್ತೇ ಇರಲ್ಲ ಇವ್ರಿಗೇನೆ, ಹಂಗೆ ಕೇಳ್ತಾರೆ ಅವರು. ನಾನು ನೋಡಿದಾಗ 200 ಪಿಕ್ಚರ್ಗೆ 20 ಲಕ್ಷ ಸರ್. ನಂಬ್ತೀರ ನೀವು? ನಮ್ಮ 87ರಲ್ಲಿ ನಮ್ಮ ನಾಗೇಂದ್ರಪ್ಪ ಅಂತ ನಮ್ಮ ಚಿತ್ರದುರ್ಗದಲ್ಲಿ ಸಿನಿಮಾ ಮಾಡಿದರು, ಶುಭ ಮಿಲನ ಅಂತ. ಅವತ್ತು 20 ಲಕ್ಷ. ನಮ್ಮ ದಣಿಗೆ 20, ಓಕೆ, ಮಂಗಳಸೂತ್ರಕ್ಕೆ 20, ಯಜಮಾನಕ್ಕೆ 20. ಈಗ ಯಾಕೆ ಹೀಗೆ ಆಯ್ತು? ಅಯ್ಯೋ, ಅದು ಇವರು ಮನುಷ್ಯ ಚೇಂಜ್ ಆಗ್ತಾನಲ್ಲ ಸರ್. ಆ ನೀತಿ, ಆ ರೀತಿ, ಈ ಕೆಲವರಿಗೆ ಎಲ್ಲ ಆರ್ಟಿಸ್ಟ್ ಇಷ್ಟಿಷ್ಟಂತೂ ಫಿಕ್ಸ್ ಆಗಿದೆ ಸರ್ ರೈಟು. ಪಾಪ ಅವ್ರು ಅದ್ರ ಮೇಲೆ ಕೇಳಕ್ಕೆ ನಾಚಿಕೆಣರು, ಏನು ತಿದ್ಕೊಂಡ್ಬಿಡ್ತಾರೋ ಜಾಸ್ತಿ ಕೇಳೋದು ಆ ಕಾಲದಲ್ಲಿ. ನಮ್ಮ ಶರಣ್ಗೆ 30 ದಿವಸ ಪಿಕ್ಚರ್ ಡೇಟ್ ನಮ್ಮದು. ಶರಣ್ ಸರ್ ನೀವೇನು ಸರ್, ನಮ್ಮ ದೊಡ್ಡ ಪ್ರೊಡ್ಯೂಸರು ನೀವು ನನ್ನ ಹಾಕಿರೋದು ಹೆಚ್ಚು, ನೀವು ಎಷ್ಟು ಹಣ ಕೊಡಿ ಸರ್. ನೋಡಪ್ಪ ಆಮೇಲೆ ನೀನು ಕಮ್ಮಿ ಆಯಿತು ಅದಾಯಿತು ಅಂದ್ಬೇಡ, ನಾನು ದಿನಕ್ಕೆ 1,000 ರೂಪಾಯಿ ಕೊಡ್ತೀನಿ, 30,000 ಕೊಡ್ತೀನಿ. ಆಯಿತು ಸರ್, ಹಂಗೆ ಮಾಡಿದರು. ಈಗ ಯಾರು ಸರ್ ಮಾಡ್ತಾರೆ? ಸಾಧುಕ್ಕೆ ಹೋಗಿಲ್ಲ, 3,000 ಕೊಟ್ಟಿದ್ದೆ ಒಂದು ದಿನಕ್ಕೆ. ನನಗೆ 2.25 ಲಕ್ಷ ಕೇಳ್ದೆ ಒಂದು ದಿನಕ್ಕೆ. ಒಂದಿನಕ್ಕೆ? ಹಂಗೆ ಅದು ಇದೇ ನೀವು ಹೇಳ್ದಂಗೆ ಹಳೆಯ ಕಾಲ ಇತ್ತು ಅಂತ ಹೇಳ್ತಾರೆ ದೊಡ್ಡವರು. ಮಾತಿನ ಮೇಲೆ ನಡೆಯೋರು, ಪ್ರಾಂಸರಿ ಇಲ್ದಂಗೆ ದುಡ್ಡು ಕೊಡೋರು, ಇವೆಲ್ಲ ಏನಿದು ನಡೀತಿದ್ದು ಕೇಳಿದ್ವಿ ನಾವು. ಹಂಗೆ ಇದು ನಮ್ಮದು ನಡೀತಲೇ ಇತ್ತು. ಬರ್ತಾ 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 ಇದು ನಮ್ಮವರು ಕೆಡಿಸಿದ್ರು ಪ್ರೊಡ್ಯೂಸರ್, ಇಲ್ಲ ಅಂತಲ್ಲ, ಅವರು ಕೆಟ್ಟರು. ನಮ್ಮ ಪ್ರೊಡ್ಯೂಸರ್ ಏನು ಕಮ್ಮಿ ಇಲ್ಲ, ಕೆಡ್ಸಿದ್ರೆ ನಸೀಮ್ರು. ಅವ್ರಿಗೆ ಡೇಟ್ ಐತೆ ಅಂತ ಹೋದ್ರೆ ಇವರೇ ಮುಂಚೆ ಹೋಗಿರ್ತಾರೆ. ಅಷ್ಟೇ ಕೊಟ್ಟೆ ನಮಗೆ ಹೇಳಿ ಇವರೇ ಹೋಗಿ ಕೊಟ್ಟಿರ್ತಾರೆ. ನೀವು ಆ್ಯಕ್ಚುಲಿ ಈ ಮುಖ್ಯವಾಹಿನಿಯ ನಿರ್ಮಾಪಕರಾಗಿರ್ಬೇಕಿತ್ತು. ಯಾರು ಹೇಳಿ, ದಾಖಲೆನೋ ಹಂಗೆ ಇದ್ವಿ ನಾವು. ಮುಖ್ಯವಾಹಿನಿಯಾಗಿದ್ವಿ. ಎಲೆಕ್ಷನ್ನಾಗೆ ಪಾರ್ವತಮ್ಮರ ಗೆಲ್ಸಿದ್ರು ಪ್ರೊಡ್ಯೂಸರ್ ಅಸೋಸಿಯೇಷನ್ಗೆ. ಯಾರಪ್ಪ ಪ್ರೊಡ್ಯೂಸರ್ ಅಂದ್ರೆ ಒಂದು 6 ಜನ ಹೆಸರು ಹೇಳಂಗಿದ್ವಿ. ಹೌದು, ಧನರಾಜು, ಜಯಶ್ರೀದೇವಿ, ನಾನು, ರಾಕ್ಲೈನು, ಕೆ ಮಂಜು. ಇನ್ನು ಅವಾಗ ಎಂಟ್ರಿ ನಾವೇ ಕರ್ಕೊಂಬಂದಿದ್ದು. ಅವಾಗ ಎಂಟ್ರಿ ಇನ್ನು ಹಂಗೆಲ್ಲ ಇದ್ದಿದ್ದ ಟೈಮಲ್ಲಿ ಇದ್ವಿ. ಬಟ್ ಸೈಡ್ ದಪ್ತಾರಲ್ಲ ಸರ್,
ಕ್ಯೂ ನಿಂತಾಗ ಒಬ್ಬರು ದೌರ್ಜನ್ಯ ಮಾಡಿ ಹಿಂದಕ್ಕೆ ಹಾಕ್ತಾರೆ. ಮಂಜುನ ನೀವು ಕರ್ಕೊಂಬಂದ್ರ? ಕರ್ಕೊಂಬಂದ್ವಿ ಅಂದ್ರೆ ಹಂಗಲ್ಲ, ಮಂಜು ಪಾಪ ಬಂದಿದ್ರು ಮುಂಚೆ, ವಿಷ್ಣು ಸರ್ ಹತ್ರ ಕರ್ಕೊಂಡು ಹೋಗಿ ಹೇಳಿ ಒಳ್ಳೆ ಪ್ರೊಡ್ಯೂಸರ್ ಮಾಡಿ ಸರ್ ಅಂತ. ಆತ್ಮೀಯತೆ ಚೆನ್ನಾಗಿತ್ತು, ನನಗೂ ಮಂಜುಗೂ ಬ್ರದರ್ ಇದ್ದಂಗಿದ್ವಿ. ಓಕೆ. ನಾನು ಕರ್ಕೊಂಬಂದು ಇನ್ನೊಬ್ರು ಕರ್ಕೊಂಬಂದು ತಪ್ಪಾಗುತ್ತೆ ಪ್ರಶ್ನೆ. ಪರಿಚಯ ಮಾಡಿ ಕೊಟ್ರಿ ವಿಷ್ಣುವ್ರಿಗೆ? ವಿಷ್ಣು ಸರ್ ಹತ್ರ ನಮ್ಮ ಶೂಟಿಂಗ್ನಾಗೆ ಬಂದಿದ್ದರು, ಮಾಡಿ ತುಂಬ ಒಳ್ಳೆ ಪ್ರೊಡ್ಯೂಸರ್ ಸರ್ ಅಂತ ಹೇಳಿ ಮಾಡಿ, ಅದು ಕೊನೆಗೆ ನಾನೇ ಮಂಜುನ ವಿಷ್ಣು ಸರ್ ಹತ್ರ ಕರ್ಕೊಂಡು ಹಂಗಾಯ್ತು. ಅಷ್ಟು ಕ್ಲೋಸ್ ಆಗ್ಬಿಟ್ರು ಅವರು. ಅಂದರೆ ನಿಮ್ಮನ್ನು ಅವರು ಕರ್ಕೊಂಡು ಹೋಗಾಗಾಯ್ತು? ಅಲ್ಲ ಸರ್, ನಾನೀಗ ಮಂಜು ಕರ್ಕೊಂಡು ನೀವು ಆಯಿತು, ಬರ್ತಾ ಬರ್ತಾ ಇವ್ರು ಹತ್ರ ಆಗಿದ್ದು ಹೆಂಗಾದ್ರು ಅಂದರೆ ಮಂಜು ವಿಷ್ಣು ಸರ್ ಏನೋ 1 ಗಂಟೆ ಬಿಟ್ಟಿರೋಂಗಿಲ್ಲ, ಹಂಗಾಗ್ಬಿಟ್ರು. ಅವ್ರು ನಾನು ಕೇಳಂಗಾಯ್ತು, ವಿಷ್ಣು ಸರ್ ಇಲ್ಲಿದ್ದಾರೆ ಭೇಟಿ ಮಾಡ್ಬೇಕು ಅಂತ. ಓಕೆ. ಆ ಮನೆ ಸಿನಿಮಾದ ಯಾವುದು ಹೇಳಿದಾರಲ್ಲ ಸರ್, ಮದುವೆ ಮನೆ, ಅದೇನು ಕತೆ? ಏನೆಲ್ಲ ಮಾಡಿದ್ವಿ, ಪಿಕ್ಚರು ಖರ್ಚು ಜಾಸ್ತಿ ಆಯಿತು. ರೀಮೇಕ್ ಅದು? ರಿಮೇಕ್ ಅಲ್ಲ, ಸ್ಟ್ರೈಟ್. ಅವಾಗ ಗಣೇಶನ್ ಮಾರ್ಕೆಟು ಟೋಟಲ್ ಡಲ್ ಆಗಿತ್ತು, ಎಲ್ಲ ಪಿಕ್ಚರು ಫ್ಲಾಪ್ ಆಯಿತು. ಆ ಟೈಮಲ್ಲಿ ನಾವು ಸಿಗಾಕೊಂಡ್ವಿ, ಅವು ಮಾರ್ಕೆಟೇ ಇರಲಿಲ್ಲ. ಅದು ನಮ್ಮ ಬ್ಯಾಡ್ ಟೈಮು, ಹೊರಟೋಯ್ತು. ಅಂದರೆ ಅಗತ್ಯಕ್ಕಿಂತ ಹೆಚ್ಚು ಖರ್ಚು ಮಾಡಿದ್ರಾ? ಒಂದು 5 ಕೋಟಿ ಅಂದ್ಕೊಂಡಿದ್ವಿ, ಅದು ಟ್ರೈನಿಗೆ ಎಪಿಸೋಡು ಒಂದು 8 ದಿವಸ ಟ್ರೈನ್ ಮಾಡಬೇಕು ಅಂದರು, ಒಂದು 8 ಕೋಟಿ ಆಗ್ಬಿಡ್ತು. ಅಯ್ಯೋ. ಹಾಂ. ಬಡ್ಡಿ ಗಿಡ್ಡಿ ಎಲ್ಲ ಸೇರಿ ಅದೊಂದು ಸ್ವಲ್ಪ ಜಾಸ್ತಿ ಆಯಿತು, ಲಾಸ್ ಆಯ್ತು ಸ್ವಲ್ಪ. ಬರಲೇ ಇಲ್ಲ, ಹೋಗಲೇ ಇಲ್ಲ ಪಿಕ್ಚರು. ಈ ಚಿತ್ರದುರ್ಗದಿಂದ ಇಲ್ಲಿ ಬಂದ ಮೇಲೆ ನಿಮ್ಮ ಸಂಪಾದನೆ ಅದರ ಸ್ವಂತ ಮನೆ ಮಾಡಿದ್ರಿ ಅಲ್ವಾ? ಮನೆಯಲ್ಲ, ಅರಮನೆ. ಅರಮನೆ ಅಂತ ಬಂಗ್ಲಾ. ಬಂಗ್ಲೇನೆ. ಅದಕ್ಕೆ ಎಷ್ಟು ಖರ್ಚಾಗಿತ್ತು? ಅದು ತಗೊಂಡಿದ್ದು ಹೊಸ ಬಿಲ್ಡಿಂಗ್ ಪರ್ಚೇಸ್ ಮಾಡಿ, ಆಮೇಲೆ ಅದನ್ನು ಹಾಗೇ ಕೊಟ್ಟರೆ ಇನ್ನೊಂದು ಫ್ಲೋರ್ ಕಟ್ಟಿದ್ದೆ ಮೇಲೆ, ಹಂಗೆ ಕೊಟ್ಟು ಸೇಲ್ ಮಾಡಿಬಿಟ್ಟೆ ಸಿನಿಮಾಕ್ಕಾಗಿ. ಸಿನಿಮಾಕ್ಕೆ ಬೇರೆ ಏನು, ಮಗಳ ಮದುವೆ ಇಲ್ಲ, ಮಗನ ಮದುವೆ ಇಲ್ಲ, ಎಂಥದ್ದು ಇಲ್ಲ. ನಮ್ಮ ಮದುವೆ ಗಿದುವೆ ಮಾಡಿ ಮಾರಿದ್ವಿ ಅಂದರೆ ಪ್ರಶ್ನೆ ಬೇರೆ. ಹೌದು, ಸಿನಿಮಾಕ್ಕಾಗಿ ಮಾರಿದರೆ. 2 ಕೋಟಿ ಬಡ್ಡಿ ಆಗಿತ್ತು. ಆ ಬಡ್ಡಿ ಕಾಟ ತಡೆಯೋಕ್ಕಾಗದ. ನಮಗೆ ಸಾಲ ಅಂದ್ರೆ ಸ್ವಲ್ಪ ಭಯ ಜಾಸ್ತಿ. ಆಮೇಲೆ ನಮಗೆ ಫೈಟ್ ಮಾಡೋಕ್ಕೆ ಬರಲ್ಲ, ಮಾತಾಡ್ತೀವಿ ಅಷ್ಟೇ. ಯಾರಾದರೂ ಫೈಟ್ ಬಂದರೆ ಅಂದರೆ ನಾವು ಒಂದು ಸ್ವಲ್ಪ ದೂರ ಇರ್ತೀವಿ. ಅದೆಲ್ಲ ಸ್ವಲ್ಪ ಮೈನಸ್ ಆಯಿತು. ಈಗಿನ ಸಿನಿಮಾ ಬಗ್ಗೆ, ಚಿತ್ರರಂಗದ ಬಗ್ಗೆ ಏನು ಹೇಳ್ತೀರಿ ಸರ್ ನೀವು? ಸರ್, ಈಗಿನ ಚಿತ್ರರಂಗ ನಾನು ಸರ್ವೆ ಮಾಡ್ದಂಗೆ ನೋಡ್ದಂಗೆ ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಬಟ್ ದುಡ್ಡು ಈಗ ಬಂದಂಗೆ ಯಾವ ಟೈಮಲ್ಲೂ ಬರಲ್ಲ, ಹಂಗೆ ಬರುತ್ತೆ ದುಡ್ಡು. ಹೌದು. ಯಾಕಂದರೆ ಮುಂಚೆ ನಾವು ಕರ್ನಾಟಕ ರಿಲೀಸ್ ಮಾಡಿದರೆ ಒಂದು 30 ಥಿಯೇಟರ್ ರಿಲೀಸ್ ಮಾಡ್ತಿದ್ವಿ. ಆಮೇಲೆ B ಸೆಂಟ್ರ್, C ಸೆಂಟ್ರ್ ಈಗ ಹೋಗ್ತಿದ್ವಿ. ಟೋಟಲ್ ಸಿನಿಮಾ ಮುಗಿಯತಿ 4 ವರ್ಷ ಆಗೋದು. ಈಗ ಇವತ್ತು ಪಿಕ್ಚರ್ ರಿಲೀಸ್ ಮಾಡಿದ್ರೆ ಒಂದು ವಾರದಾಗ ಟೋಟಲ್ ಕಂಪ್ಲೀಟ್ ಬರೋದು ಕ್ಲಿಯರ್ ಆಗ್ಬಿಡುತ್ತೆ. ಈಗ 300 ಥಿಯೇಟ್ರ್ 400 ಥಿಯೇಟ್ರ್ ರಿಲೀಸ್ ಮಾಡ್ತಾರೆ. ರಿಕವರಿ ಹಂಗೆ ಇದೆ. ಬಟ್ ಕತೆ ಒಳ್ಳೆ ಕತೆ ಇದ್ದು ಸಿನಿಮಾ ಜನ ನೋಡ್ತಾರೆ ಅನ್ನೋಂಥ ಸಿನಿಮಾ ಮಾಡಿದರೆ ಈಗ ನೋಡಿ ಸುಖ ಯಾವಾಗಲೂ ಇಲ್ಲ. ಬಟ್ ಯಾಕೆ ಹೀಗೆ ಆಗ್ತಾ ಇದೆ? ಕತೆಗಳಿಲ್ಲ, ಸಬ್ಜೆಕ್ಟ್ ಇಲ್ಲ, ಸುಮ್ಮನೆ ಮಾಡಿದ್ದೆ ಯಾವುದೋ ಮಾಡ್ತಾರೆ. ವಾರಕ್ಕೆ 4 ಸಿನಿಮಾ ಬರ್ತಿದೆ ಜನಕ್ಕೆ. ಈ ಮೊದಲು ಯಾವ ಸಿನಿಮಾ ಬರ್ತಿದೆ, ಸುದೀಪ್ದಿದು, ದರ್ಶನ್ದಿದು, ಉಪೇಂದ್ರದಿದು, ಒಂದು 8-10 ಸೆಲೆಕ್ಟೆಡ್ಡು ಕಾಯರ್ ಆಡಿಯನ್ಸ್ ಈ ಪಿಕ್ಚರ್ ಬರ್ತಾ ಇದೆ ನೋಡೋಣ. ಈಗ ಯಾವ ಬರ್ತಿದೆ ಅಂದರೆ ಹೇಳೋಕ್ಕೆ ಬರಲ್ಲ. ಓಕೆ, ಮುಗಿದ ಕತೆ ಬರ್ತೈತೆ, ಏನೇನೋ ಟೈಟ್ಲ್ ಅವು, ಇಂಟ್ರೋಲು ಆಫ್ಟರ್ ಇಂಟ್ರೋಲು ಅಂತ ಬರ್ತವೆ. ಜನ ಯಾರು ಕಾಯ್ತಾರೆ ಇಂಥ ಟೈಟ್ಲ್ ನೋಡಿದ್ರೆ? ಓಕೆ, ಟೈಟ್ಲ್ ಮೇಲೇನೂ ಇದೆ. ಏನು ಸರ್ ಅಲ್ವಾ, ಒಳಗೆ ಕರ್ಕೊಂಬರೋದೇ ಅದಲ್ವ ಸರ್. ಟೈಟ್ಲ್ ಕೇಳಿದ್ರೆ ನೋಡೋಣ ಪಿಕ್ಚರ್ ಅನ್ನಿಸ್ಬೇಕು. ಮೊನ್ನೆ ಎಲ್ಲ ಟೈಟ್ಲ್ ಪಿಕ್ಚರ್ ಹಿಂಗೆ ಓಪನ್ ಮಾಡಿ ಉದಯವಾಣಿ ನೋಡಿಬಿಟ್ರೆ ಒಂದು 2 ನಿಮಿಷ ಬಿಟ್ಟರೆ ನಮಗೆ ಬರೋಕ್ಕೆ ಬರಲ್ಲ ಅವನ್ನ. ಓಕೆ, ಆ ಥರ ಬಂದರೆ ಆಮೇಲೆ ಆ ಹೀರೋಗಳ ಮುಖ ಯಾರು, ಯಾವ ಹೀರೋನು ಅವನಿಗೆ ಸರಿಯಾಗಿ ಇಂಟ್ರೊಡ್ಯೂಸ್ ಮಾಡಿರಲ್ಲ.
ಒಂದು ಹೀರೋ ಇಂಟ್ರೊಡ್ಯೂಸ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಬೂಸ್ಟಪ್ ಮಾಡಬೇಕು, ಪಬ್ಲಿಸಿಟಿ ಮಾಡಬೇಕು. ಯಾರ್ಯಾರೋ ಹೀರೋ, ಯಾರೋ ಹೀರೋಯಿನ್ನು, ಯಾರ್ಯಾಗ ಬರೋರೆಲ್ಲ ಮಾಡಿಬಿಟ್ರು ಸಿನಿಮಾ. ಹಿಂಗಾದ್ರೆ ಥಿಯೇಟ್ರಿಗೆ ಕನ್ನಡ ಸಿನಿಮಾ ನೋಡೋದೇ ಬೇಡ ಅಂತ ಜನ ಸೀರಿಯಲ್ ಫಸ್ಟ್ ಕ್ಲಾಸ್ 4 ಸೀರಿಯಲ್ ಬರ್ತವೆ, ಆ ಬೆಸ್ಟ್ ಸಿನಿಮಾಗಿಂತ ಚೆನ್ನಾಗಿರ್ತವೆ ಸೀರಿಯಲ್ಲು. ಸೆಟ್ಗೆ ಟ್ಯಾಕ್ಸಿ ಪರ ಮಾಡ್ತಾರೆ ಸಿನಿಮಾ ಸೀರಿಯಲ್. ಫಾರಿನ್ ಶೂಟಿಂಗ್ ಇರ್ತದೆ. ಇರ್ತದೆ ಫಾರಿನ್ ಮೊದಲು ಬಸವನಗುಡಿ ಶೂಟಿಂಗ್ ಹೋಗ್ತಿರಲಿಲ್ಲ ಸೀರಿಯಲ್. ಮೊನ್ನೆ ನಾನು ನೋಡ್ತೀನಿ ಶ್ರೀಲಂಕಾ ಶೂಟಿಂಗ್, ಫ್ಲೈಟಲ್ಲಿ ಶೂಟಿಂಗ್. ನಾವು ಸಿನಿಮಾದಾದ್ರು ಮಾಡಿಲ್ಲ.